ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸಾಗುವ ದೀಪೋತ್ಸವವನ್ನು ನಾಡಿನೆಲ್ಲೆಡೆ ವೈವಿಧ್ಯವಾಗಿ ಆಚರಿಸುವ ವಾಡಿಕೆಯಂತೆ ವಿಶ್ವವಿಖ್ಯಾತ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು. ದೀಪೋತ್ಸವ ಹಿಂದೂ ಸಂಸ್ಕೃತಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಹಿನ್ನೆಲೆಯಲ್ಲಿ ಶೈವ ದೇಗುಲದಲ್ಲಿ ಶಿವ ದೀಪೋತ್ಸವ ಹಾಗೂ ವೈಷ್ಣವ ಪರಂಪರೆಯ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ಆಚರಿಸುತ್ತಾ ಬಂದಿದ್ದಾರೆ. ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಕೃತಿಕ ನಕ್ಷತ್ರದ ಹುಣ್ಣಿಮೆ ದಿನ ಆಚರಿಸುವ ವಾಡಿಕೆ ಬೆಳೆದಿದ್ದು, ಆದರೆ ಪ್ರಸಕ್ತ ವರ್ಷ ಶೂನ್ಯ ಮಾಸದ ಹಿನ್ನೆಲೆಯಲ್ಲಿ ಈ ಬಾರಿ ಕಾರ್ತಿಕ ಕಳೆದ ಬಳಿಕ ಹುಣ್ಣಿಮೆ ದಿನ ವಿಷ್ಣು ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇಗುಲದಲ್ಲಿ ನಡೆಯುವ ದೀಪೋತ್ಸವ ಅಂಗವಾಗಿ ದೇವಾಲಯದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯಿಂದ ಅಲಂಕರಿಸಿ ಮಣ್ಣಿನ ಹಣತೆಯನ್ನು ಇಟ್ಟು ಭಕ್ತರು ಸಂಜೆ ವೇಳೆ ದೀಪವನ್ನು ಹಚ್ಚಿ ಧನ್ಯರಾದರು. ಪ್ರವಾಸಿ ತಾಣ ಬೇಲೂರಿನಲ್ಲಿ ನಡೆಯುವ ವಿಷ್ಣು ದೀಪೋತ್ಸವಕ್ಕೆ ಸುಮಾರು 6 ಶತಕಗಳ ಕಾಲದ ಭವ್ಯ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ದೇಗುಲ ಪ್ರಮುಖ ಆಕರ್ಷಣೆಯಾಗಿರುವ ಇಲ್ಲಿನ ಸುಮಾರು 80 ಅಡಿ ದೀಪಸ್ತಂಭ ಈ ಹಿಂದೆ ದೀಪೋತ್ಸವ ನಡೆಸುವ ಬಗ್ಗೆ ಐತಿಹಾಸ್ಯವಿದೆ. ವಿಜಯನಗರದ ಕಾಲದಲ್ಲಿ 1ನೇ ದೇವರಾಯರ ನಿರ್ಮಿಸಿದ ಈ ದೀಪಸ್ತಂಭ ವಿಶಾಲವಾದ ಶಿಲಾ ಮಂಟಪದ ಮೇಲೆ ಯಾವುದೇ ಆಧಾರವಿಲ್ಲದೆ ಕೇವಲ 4 ಏಣುಗಳ ಮೂಲಕ ಗುರುತ್ವಾಕರ್ಷಣೆಯಿಂದ ನಿಂತಿರುವುದು ಇಂದಿನ ವಿಜ್ಞಾನ ಯುಗಕ್ಕೆ ಸವಾಲು ಎನ್ನಬಹುದು. ರಾಜರ ಕಾಲದಲ್ಲಿ ಇದೇ ದೀಪಸ್ತಂಭದ ಮೇಲೆ ಘಟದೀಪವನ್ನು ಹಚ್ಚುವ ಮೂಲಕ ಇಲ್ಲಿನ ದೀಪೋತ್ಸವ ಆಚರಿಸಲಾಗುತ್ತಿತ್ತು. ಕಾಲ ಕಳೆದಂತೆ ದೀಪಸ್ತಂಭದ ಭದ್ರತೆ ಹಿತದೃಷ್ಟಿಯಿಂದ 40 ಅಡಿ ದೀಪಸ್ತಂಭದ ಮೇಲೆ ಘಟದೀಪ ಸ್ಥಾಪನೆ ಮಾಡುವ ಬದಲು ಇಲ್ಲಿನ ಅರ್ಚಕರೇ ಘಟದೀಪವನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿ ದೀಪಸ್ತಂಭದ ಸುತ್ತ ಪ್ರದಕ್ಷಿಣೆ ಹಾಕಿದ ಬಳಿಕ ದೇಗುಲದ ಮುಂದಿನ ಗರುಡಗಂಬದ ಬಳಿ ಬಂದು ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತೈಲವನ್ನು ಹಚ್ಚಿದ ಬಳಿಕ ಬಟ್ಟೆಯನ್ನು ರಾಜಗೋಪುರದ ಬಾಗಿಲಿನಲ್ಲಿ ಸುಡುತ್ತಾರೆ. ಸುಟ್ಟ ಭಸ್ಮವನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಬಂದ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ನೀಡುತ್ತಾರೆ. ಈ ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ದೀಪೋತ್ಸವದ ಕಾರ್ಯಕ್ರಮ ಅಂತ ಅಂದರೆ ಲಕ್ಷ ದೀಪ ಹಚ್ಚುವವರು ಬರ್ತಾಯಿದ್ರು ಮುಂಚೆ. ಈಗ ಯುನೆಸ್ಕೋಗೆ ಸೇರಿದ್ರಿಂದ ಈ ದೀಪವನ್ನು ನೋಡಲಿಕ್ಕೆ ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಾವು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೇಳ್ಕೊಳ್ಳೋದಿಷ್ಟೇ, ನಮಗೆ ಮುಂಚೆ ಹೇಗೆ ದೀಪವನ್ನು ಹಚ್ಚಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಅದೇ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ. ಹಾಗಾಗಿ ಈ ಒಂದು ಬೇಲೂರಿನಲ್ಲಿ ದೀಪೋತ್ಸವ ಅಂತ ಅಂದರೆ ಈಗ ಸೀರಿಯಲ್ ಸೆಟ್ ಹಾಕಿದ್ದಾರೆ, ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದ್ದೀವಿ. ಹಾಗಾಗಿ ದೀಪೋತ್ಸವ ಅಂತ ಅನಿಸಲ್ಲ. ಹಾಗಾಗಿ ನಾನು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಮುಂಚೆ ಹೇಗೆ ನಾವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಈ ದಿನ ಕೇಳಲಿಕ್ಕೆ ಬಯಸ್ತೀನಿ. ಈಗ ಏನು ಅಂತಂದರೆ ಯುನೆಸ್ಕೋ ಅವರ ಇದಕ್ಕೆ ಬಂದ ಮೇಲೆ ಅವರು ದೀಪ ಎಲ್ಲ ಹಚ್ಚಿದರೆ ಎಣ್ಣೆ ಚೆಲ್ತಾರೆ, ಈ ಕಲ್ಲುಗಳೆಲ್ಲ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಹೊರಗಡೆಯಿಂದ ದೀಪ ತರಲಿಕ್ಕಿಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ. ಈಗ ಅವರೇ ದೀಪವನ್ನು ಹಚ್ಚಿದ್ದಾರೆ. ಆ ಆರೋಗಿರೋ ದೀಪನ ಮತ್ತೆ ಇನ್ನೊಂದು ಸಲ ಹಚ್ಚಬೇಕಷ್ಟೇ. ಈಗ ಬಂದಂಥ ಭಕ್ತಾದಿಗಳು ಆ ಥರ ಆಗಿದೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ, ಅವರಿಗೆ ಮುಂಚೆ ನಮ್ಗೆ ಏನು ಮಾಡ್ತಿದ್ರು ಅದೇ ಥರ ಮಾಡಿಕೊಡಿ ಅಂತ ಹೇಳಿ ಕೇಳಲಿಕ್ಕೆ ನಾನು ಬಯಸ್ತೇನೆ. ಸಂತೋಷ, ಬೇಲೂರು. ಈ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿ ದೇಗುಲ ಧರ್ಮದರ್ಶಿಗಳಾದ ರವಿಶಂಕರ್, ರವೀಂದ್ರ, ವಿದ್ಯಾ ವಿಕಾಸ ಶಿಕ್ಷಣ ಸಂಸ್ಥೆಯ ರಂಗನಾಥ್ ಮತ್ತು ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.